ಹೌದು. ಹೀಗೆ ಪಾಪಿ ಮಾನವರ ಅಟ್ಟಹಾಸಕ್ಕೆ ಬೆಂಕಿಯಲ್ಲಿ ಬೆಂದು ಹೋಗ್ತಿರೋ ಚಿರತೆ ತಾನಾಯ್ತು ತನ್ನ ಪಾಡಾಯ್ತು ಅಂತ ಕಾಡಿನಲ್ಲಿ ರಾಜನಂತೆ ಮೆರೆದಾಡುತ್ತಿದ್ದ ಈ ಚಿರತೆ ಆಹಾರ ಹರಿಸಿ ಕಗ್ಗತ್ತಲ ಕಾಡಿನಲ್ಲಿ ಅಲೆದಾಡ್ತಿದ್ದ. ಆದರೆ ಕಾಡು ಹಂದಿಯನ್ನ ಬಲೆಗೆ ಕೆಡವೋಕೆ ಅಂತ ಪಾಪಿ ಮಾನವರು ಹಾಕಿದ್ದ ಉರುಳಿಗೆ ಚಿರತೆ ತಗಲಾಕೊಂಡಿದೆ. ಇದರಿಂದ ಉರುಳಿನಿಂದ ತಪ್ಪಿಸಿಕೊಳ್ಳೋಕೆ ಪಡಬಾರದ ಕಷ್ಟಪಟ್ಟಿದೆ. ಆದರೆ ಉರುಳು ಮತ್ತಷ್ಟು ಬಿಗಿಯಾಗಿ ಹೊಟ್ಟೆಯನ್ನ ಬಿಗಿದು ಹಾಕಿದೆ. ಇಡೀ ರಾತ್ರಿ ಚಳಿಯ ನಡುವೆ ಗಡಗಡ ನಡುಗಿದೆ ಚಿರತೆ. ಪಾಪ ಪ್ರಾಣ ಉಳಿಸಿಕೊಳ್ಳೋಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ಆದರೆ ಚಿರತೆಯ ಪ್ರಯತ್ನ ವಿಫಲವಾಗಿ ಕೊನೆಗೆ ಜೀವ ಬಿಟ್ಟಿದೆ. ಅಂದಹಾಗೆ ಇಂತಹ ಮನಕಲಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅರಣ್ಯ ಪ್ರದೇಶದ ಕೇತೇನಹಳ್ಳಿ ಫಾಲ್ಸ್ ರಸ್ತೆಯಲ್ಲಿ ನಡೆದಿದೆ. ಸರಿಸುಮಾರು 2.5 ರಿಂದ 3 ವರ್ಷದ ಹೆಣ್ಣು ಚಿರತೆ ಪ್ರಾಣ ಕಳೆದುಕೊಂಡಿದೆ. ಕೇತೇನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಏನಾಗಿದೆ, ಇವತ್ತು ಮುಂಜಾನೆ ಕೆಲವು ದುಷ್ಕರ್ಮಿಗಳು ಕಾಡಂದಿ ಬೇಟಾಡಲಿಕ್ಕೋಸ್ಕರ ಉರುಳನ್ನು ಹಾಕಿದ್ರು. ದುರದೃಷ್ಟವಶಾತ್ ಅದರಲ್ಲಿ ಒಂದು ಚಿರತೆ ಸಿಕ್ಕಾಕೊಂಡ್ಬಿಟ್ಟಿದೆ. ಬೆಳಗ್ಗೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ನಡೆಸ್ತಾ ಇದ್ದಂಥ ಟೈಮಲ್ಲಿ ಈ ಚಿರತೆ ಈ ರೀತಿ ಇರೋದು ಗೊತ್ತಾಗ್ತಿದ್ದಂಗೆ ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನ ಸಂಪರ್ಕಿಸಿ ಅಲ್ಲಿಂದ ಡಾಕ್ಟರ್ನ ಬರ್ಮಾಡ್ಕೊಂಡ್ವಿ. ಡಾಕ್ಟ್ರು ಕೂಡಲೇ ಬಂದು ಅದನ್ನು ರೆಸ್ಕ್ಯೂ ಮಾಡಲಿಕ್ಕೆ ಎಲ್ಲ ಅವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಆದರೂ ಸಹ ಅದು ಚಿಕಿತ್ಸೆ ನೀಡ್ತಾ ಇದ್ದಂಥ ಸಮಯದಲ್ಲಿ ದುರದೃಷ್ಟವಶಾತ್ ಅದು ಚಿರತೆ ಸಾವಿಗೀಡಾಗಿದೆ. ಈಗ ಲೋಕಲ್ ಡಾಕ್ಟರ್ಸ್ ಎಲ್ಲ ಕರೆಸಿ ಇವಾಗ ಪೋಸ್ಟ್ ಮಾರ್ಟಮ್ ನಡೆಸ್ತಾ ಇದ್ದೀವಿ. ಮತ್ತು ಈ ರೀತಿ ಉರುಳಾಕ್ದವ್ರ ಬಗ್ಗೆ ಒಂದು ಅರಣ್ಯ ಮೊಕದ್ದಮೆಯನ್ನು ದಾಖಲಿಸಿದ್ದೀವಿ. ಯಾರು ಈ ಸಾವಿಗೆ ಕಾರಣರಾಗಿದ್ದಾರೆ, ಯಾರು ಉರುಳಾಕಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಇನ್ನು ಕಾಡು ಹಂದಿ ಸೆರೆಗೆ ಹಾಕಿದ ಉರುಳಿನಲ್ಲಿ ಬಂದಿಯಾಗಿದ್ದ ಚಿರತೆ ಕಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ವೈದ್ಯಾಧಿಕಾರಿಗಳನ್ನ ಕರೆಸಿ ಅರ್ಧಂಬರ್ಧ ಉಸಿರಾಡ್ತಿದ್ದ ಚಿರತೆಯನ್ನ ಉಳಿಸೋಕೆ ಅಂತ ವೈದ್ಯ ಆನಂದ್ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಪಾಪ ಚಿರತೆ 10 ರಿಂದ 15 ನಿಮಿಷದಲ್ಲೇ ಉಸಿರು ಚೆಲ್ಲಿದೆ. ಇನ್ನು ಚಿರತೆ ಸಾವಿನ ನಂತರ ಸ್ಥಳೀಯ ಪಶುವೈದ್ಯಾಧಿಕಾರಿಗಳಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಮೇಲ್ನೋಟಕ್ಕೆ ಚಿರತೆ ಉರುಳಿನಲ್ಲಿ ಸಿಲುಕಿದ ಪರಿಣಾಮ ವಿಲವಿಲ ಒದ್ದಾಡಿ ನರಳಾಡಿದ್ದು ನೀರು ಸಿಗದೆ ಡಿಹೈಡ್ರೇಷನ್ಗೆ ಒಳಗಾಗಿದೆ. ಪ್ರಾಣ ಉಳಿಸಿಕೊಳ್ಳುವ ಬರದಲ್ಲಿ ಶಾಕ್ಗೆ ಒಳಗಾಗಿ ಅದರ ರಕ್ತನಾಳಗಳೆಲ್ಲವೂ ಬ್ಲಾಕ್ ಆಗಿ ಸಾವನ್ನಪ್ಪಿದೆ ಎನ್ನಲಾಗಿದೆ. ಬೆಳಗ್ಗೆ ನಮಗೆ 9:00 ಕಾಲ್ ಬಂದಿತ್ತು DF ಆಫೀಸಿಂದ ಚಿಕ್ಕಬಳ್ಳಾಪುರ. ಸೊ ಬಂದ ತಕ್ಷಣ ನಾವು ಕಾಲ್ ಬಂದಿತ್ತು. ಹಾಗಾಗಿ ನಾವು ಆವಾಗ ಎಲ್ಲ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಡು ಬಂದ್ವಿ. ಬಂದಾದಮೇಲೆ ನೋಡಿದ್ವಿ, ಅನಿಮಲ್ ಸ್ನೇಡ್ ಇತ್ತು, ತುಂಬ ಡಲ್ ಇತ್ತು, ಪ್ಯಾಂಟಿಂಗ್ ಮಾಡ್ತಿತ್ತು, ಡಿಪ್ರೆಸ್ಡ್ ಇತ್ತು. ಪ್ಲಸ್ ಅದು ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅಲ್ಲೇ ಸ್ನೇರ್ ಆಗಿ ಪೂರ್ತಿ ಒಂದು ರೀತಿ ಅಬ್ಡಮನ್ ಸ್ಟ್ರ್ಯಾಂಗ್ಲೇಟ್ ಥರ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಡಾಟ್ ಮಾಡಿ ಅದನ್ನ ಅನ್ಕಾನ್ಷಿಯಸ್ ಮಾಡಿದಾದಮೇಲೆ ನಾವು ಅದನ್ನ ಸ್ನೇರ್ನ ಕಟ್ ಮಾಡಿದ್ವಿ. ತುಂಬ ಟೈಟಾಗಿತ್ತು. ಅದಾದಮೇಲೆ ಅಬ್ಡಮನ್ಗೆ ಹೊಟ್ಟೆ ಹತ್ರ ಪ್ಲಸ್ ಕಾಲಿಗೆ 2 ಕಡೆ ಸ್ನೇರ್ ಆಗಿದ್ದು. ಸ್ನೇರ್ ಕಟ್ ಮಾಡಿದಾದಮೇಲೆ ನಾವು ಚೆಕ್ ಮಾಡಿದ್ವಿ. ಆ್ಯನಿಮಲ್ ತುಂಬ ಜಾಸ್ತಿನೇ ಡಿಹೈಡ್ರೇಟೆಡ್ ಇತ್ತು. ಬ್ಲಡ್ ತೆಗಿಬೇಕಾದ್ರೆ ನಮಗೆ ಬ್ಲಡ್ ವೇನಲ್ಲಿ ನಾವು ಬಾಲದಲ್ಲಿ 3 ಪ್ಲೇಸಸಲ್ಲಿ ನಾವು ಟ್ರೈ ಮಾಡಿದ್ವಿ ಅದು ಬ್ಲಡ್ ತೆಗಿಯೋಕ್ಕೆ, ಫ್ಲೂಯಿಡ್ ಕೊಡೋಕ್ಕಂತ. ಬಟ್ ಅದು 3 ಪ್ಲೇಸಸಲ್ಲಿ ಪೂರ್ತಿ ವೇನ್ ಕೊಲ್ಯಾಪ್ಸ್ ಆಗಿರೋ ಕಾರಣ ನಮಗೆ ಬ್ಲಡ್ ವೆಸಲ್ಸು ಸಿಕ್ಕಿಲ್ಲ. ಹಾಗಾಗಿ ನಾವು ಸ್ವಲ್ಪ ರಿಸ್ಕ್ ತೊಗೊಂಡು, ಆ್ಯನಿಮಲ್ ಎಚ್ಚರಿತ್ತು, ಇನ್ನೂ ಗುರ್ರಂತಿತ್ತು, ಅಂದರೆ ಸ್ಲೈಟಾಗಿ, ಮತ್ತು ರೆಸ್ಪಿರೇಷನ್ ಎಲ್ಲ ನಾರ್ಮಲ್ ಇತ್ತು. ನಾವು ಹಾಗಾಗಿ ಆದರೂ ರಿಸ್ಕ್ ತೊಗೊಂಡು ಫ್ಲೂಯಿಡ್ ಥೆರಪಿ ಮಾಡಲೇಬೇಕು, ಡಿಹೈಡ್ರೇಷನ್ ಜಾಸ್ತಿ ಇದೆ ಅಂತ. ನಾವು ಅದನ್ನ ಕಾಲು ಹೊರಗಡೆ ತೊಗೊಂಡು ಕಾಲಲ್ಲಿ ವೇನು ಕನೆಕ್ಟ್ ಮಾಡಿ
ನಾವು ಫ್ಲೂಯಿಡ್ ಥೆರಪಿ ಕೊಡ್ತಿದ್ವಿ. ಒಂದು 15-20 ನಿಮಿಷ ಆದಮೇಲೆ ಆ್ಯನಿಮಲ್ ರೆಸ್ಪಿರೇಷನ್ ಚಾಲು ಆಯಿತು ಮತ್ತು ಇಟ್ಸ್ ಸಕಮ್ ಟು ಡೆತ್. ಯಂಗ್ ಎನಿಮಲ್ ಅದು. ಅಂದಾಜು ಇರ್ಬೋದು 2.5 to 3.5 ಇಯರ್ಸ್ ಇರ್ಬೋದು. ಫೀಮೇಲ್ ಇದೆ. ಸೊ ಅದು ಗಟ್ಟಿಯಾದ್ರಿಂದ ಡೆತ್ ಆಗಿದೆ ಅಂತ. ಹಾಂ, ಅಂದರೆ ಹೈಪೋವಾಲಿಮಿಕ್ ಶಾಕ್, ಡಿಹೈಡ್ರೇಷನ್ನು. ಸೊ ಮತ್ತು ಇವಾಗ ಸಿಕ್ಕಾಕೊಂಡಿತ್ತು ಸರ್ ಅದು? ಆಗಿರ್ಬೋದು, ನಿನ್ನೆ ಮಧ್ಯಾಹ್ನದಿಂದನೇ ಆಗಿರ್ಬೋದು. ತುಂಬ ಸ್ಟ್ರ್ಯಾಂಗ್ಯುಲೇಷನ್ ಆಗಿದೆ, ಮಾರ್ಕ್ಸ್ ಎಲ್ಲ ಗೊತ್ತಾಗ್ತಿದೆ, ತುಂಬ ಸ್ಟ್ರಗಲ್ ಮಾಡಿದೆ ಅಂತ. ಇನ್ನು ಚಿರತೆಯನ್ನು ಉಳಿಸಲು ಪ್ರಯತ್ನ ಪಟ್ಟರು ಚಿರತೆ ಉಳಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಕಾಡು ಹಂದಿ ಬೇಟೆಗೆ ಹುರುಳು ಹಾಕಿದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದರ ನಡುವೆ ಮೃತ ಚಿರತೆಯ ಮರಣೋತ್ತರ ಪರೀಕ್ಷೆ ನಡೆಸಲು ಅಂತಿಮವಾಗಿ ಅಗ್ನಿ ಸ್ಪರ್ಶ ಮಾಡಿ ಚಿರತೆಯನ್ನ ಸುಟ್ಟು ಹಾಕುವ ಮೂಲಕ ಅರಣ್ಯಾಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಏನೇ ಆದರೂ ಪಾಪಿ ಮನುಷ್ಯರ ತಪ್ಪಿಗೆ ಚಿರತೆ ಬಲಿಯಾಯ್ತಲ್ಲ ಅನ್ನೋದೇ ನೋವಿನ ಸಂಗತಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.